ಮೊಟ್ಟ ಮೊದಲಾಗಿ I would like to congratulate AICCTU and its leadership and comrades, and also the Pora Karmikara Union and the leadership for their struggles. ಅವ್ರ ಹೋರಾಟ, ಆ ಹೋರಾಟದ ಗೆಲುವು ಇವತ್ತು ದಿವಸ ಅವ್ರಿಗೆ ಒಳ್ಳೆ ಕೆಲಸ ಪರ್ಮನೆಂಟ್ ಆಗಿದೆ, ಒಳ್ಳೆ ಸ್ಯಾಲ್ರಿ ಸಿಗ್ತಾ ಇದೆ. ದಟ್ ಈಸ್ ಅನ್ ಹಿಸ್ಟಾರಿಕ್ ಸ್ಟ್ರಗಲ್ ಅಂತ ನಾನು ನಮ್ಮ ಸಂಘಟನೆ ಪರವಾಗಿ ಹೇಳ್ತೇನೆ. ಇಟ್ಸ್ ಆಲ್ಸೋ ಕೈಂಡ್ ಆಫ್ ಒಂದು ಎಕ್ಸಾಂಪಲ್ ಥರ ನಮ್ಮ ಮುಂದೆ ಇದೆ. ಈವನ್ ಆರ್ಡಿನರಿ ಪೀಪಲ್ ಇಫ್ ವಿತ್ ಅ ಗುಡ್ ಲೀಡರ್ಶಿಪ್ ಗೈಡೆನ್ಸ್ ಒಟ್ಟಾಗಿ ಬಂದು ಹೋರಾಟ ಮಾಡಿದ್ರೆ ಸಾಧನೆ ಮಾಡೋದಕ್ಕೆ ಸಾಧ್ಯಗಳು ಇದೆ, ಈವನ್ ಇನ್ ದಿಸ್ ಹಿಂದುತ್ವ ಸೊಸೈಟಿನಲ್ಲಿ ಅಂತ ಒಂದು ಉದಾಹರಣೆಯಾಗಿ ಅದು ಇದೆ. ಎರಡನೇದಾಗಿ ಈ ಕಾಂಟ್ರಾಕ್ಟ್ ಲೇಬರ್ ಬಗ್ಗೆ ಮಾತಾಡಬೇಕಂದ್ರೆ ದಟ್ ಇಸ್ ಅಗೇನ್ ನಾವು ವಿ ಕ್ಯಾನ್ ಗೋ ಬ್ಯಾಕ್ ಟು ಸಿವಿಲೈಸೇಷನ್. ಆ ಟೈಮಿಂದ ಈ ಕಾಂಟ್ರಾಕ್ಟ್ ಲೇಬರ್ ಜಾರಿನಲ್ಲಿದೆ ಇನ್ ಒನ್ ಫಾರ್ಮ್ ಆರ್ ಅದರ್. ಬಟ್ ಈ ಕಾಂಟ್ರಾಕ್ಟ್ ಲೇಬರ್, ಮಾಡರ್ನ್ ಕಾಂಟ್ರಾಕ್ಟ್ ಲೇಬರ್ ಯಾವಾಗ ಒಂದು ದೊಡ್ಡ ಪ್ರಾಮಾಣಿಕವಾಗಿ ನಮ್ಮ ಮುಂದೆ ಬಂದಿದೆ ಅಂದರೆ ಐ ಕ್ಯಾನ್ ಸೇ ದಟ್ ಆಫ್ಟರ್ ಗ್ಲೋಬಲೈಸೇಷನ್, ನ್ಯೂ ಎಕನಾಮಿಕ್ ಪಾಲಿಸಿ ಜಾರಿಗೆ ಬಂದ ಮೇಲೆ ವಾಟ್ ದೇ ಕಾಲ್ಡ್ LPG ಅಂತ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಆದಮೇಲೆ ಸರ್ಕಾರ ಅವರು ಓಲ್ ಅಟೆನ್ಷನ್ ಫ್ರಮ್ ಎಂಪ್ಲಾಯ್ಮೆಂಟ್ ಪ್ರೊವೈಡರ್, ಫ್ರಮ್ ಎಂಪ್ಲಾಯ್ಮೆಂಟ್ ಮ್ಯಾನೇಜ್ ಮಾಡೋದ್ರಿಂದ ದೇ ಜಸ್ಟ್ ಬಿಕಮ್ ಎ ಫೆಸಿಲಿಟೇಟರ್. ಆ ಟೈಮ್ ಎಂದು ಈಗ ದೇ ಸ್ಟಾರ್ಟೆಡ್ ಡೈರೆಕ್ಟ್ಲಿ ಎನ್ಕರೇಜಿಂಗ್ ಕಾಂಟ್ರಾಕ್ಟ್ ಲೇಬರ್ ಇನ್ ಆಲ್ sectors. So including the government sectors, government organizations, government promoted industries. So ಈ ಪ್ರೈವೇಟ್ ದಿ ಕಾಂಟ್ರಾಕ್ಟ್ ಲೇಬರ್ನು ತುಂಬ ದೊಡ್ಡ ಮಟ್ಟಕ್ಕೆ ಅವರು ಎನ್ಕರೇಜ್ ಮಾಡೋದಕ್ಕೆ ಶುರು ಮಾಡಿಬಿಟ್ರು. ಸೊ ಈಗ ಟ್ರಾಜಿಡಿ ಏನಂದರೆ, ಈವನ್ ಇನ್ ಡಿಫೆನ್ಸ್ ಸೆಕ್ಟರ್ನಲ್ಲಿ ಏನು ಆರ್ಗನೈಸೇಷನ್ ಲೈಕ್ DRDO, very sensitive organization, ಅದರಲ್ಲಿನೂ scientists are on contract labor. Scientists are on contract labor. ಆ್ಯಂಡ್ ಇನ್ನೊಂದು ಕಡೆ ನೋಡಿದ್ರೆ ಎಲ್ಲ ನಮ್ಗೆ ಗೊತ್ತಿದೆ, ಅಗ್ನಿವೀರ್ ಅಂತ ಅವರು ಯುವಕರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ, ಎಂಪ್ಲಾಯ್ಮೆಂಟ್ ಕೊಡ್ತೀವಿ ಅಂತ ದೇ ಸ್ಟಾರ್ಟೆಡ್ ಎಂಪ್ಲಾಯಿಂಗ್ ಫಾರ್ 3 years ಬೇಸಿಸ್ನಲ್ಲಿ 18 years ಯುವಕರನ್ನು ದೇ ಸ್ಟಾರ್ಟೆಡ್ ಟ್ರೈನಿಂಗ್. ನಾನು ಏನು ಆಲೋಚನೆ ಮಾಡ್ತಾಯಿದ್ದೀನಿ ಅಂದರೆ, ಇದನ್ನು ಈ ಡಿಫೆನ್ಸ್ ಸೆಕ್ಟರ್ನು ಅವ್ರು ಕಾಂಟ್ರಾಕ್ಚುಲೈಸೇಷನ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರಾ? ಬಿಕಾಸ್ ಅವ್ರ ಡಿಫೆನ್ಸ್ಗೆ ಅವರು ದ ಹೈಯೆಸ್ಟ್ ಬಜೆಟ್ ಅಲಾಟ್ಮೆಂಟ್ ಎಲ್ಲಿ ಹೋಗ್ತಾ ಇದೆ, ಡಿಫೆನ್ಸ್ ಸೆಕ್ಟರ್ಗೆ ಹೋಗ್ತಾ ಇದೆ. ಅದರಲ್ಲಿ ಸ್ಯಾಲರೀಸ್, ಪೆರ್ಕ್ಸು, ಅದು ಇದನ್ನು ನೋಡಿದ್ರೆ ಇಟ್ ಈಸ್ ಅ ಕನ್ಸಿಡರಬಲ್ ಅಮೌಂಟ್ ಕಂಪೇರಿಂಗ್ ಟು ಅದರ್ ಸೆಕ್ಟರ್ಸ್. ಸೊ ಬೈ ಟ್ರೈನಿಂಗ್ ದಿಸ್ ಯೂತ್ ಎರಡು ಆಗ್ಬೋದು. ಒಂದು, they can go unnecessarily war against neighbors or anywhere and kill people. And all these people are also coming from the marginalized communities. ಒಂದು ಅವ್ರು ಸತ್ತರೂ ಅವ್ರಿಗೆ ಏನು ವರೀಸ್ ಇಲ್ಲ, ಅವ್ರು ಇದು ಮಾಡೋದನ್ನೋ ಏನಿಲ್ಲ. ಸೊ ದೇ ವಾಂಟ್ ಟು ಟ್ರೈನ್ ದಿಸ್ ಅಗ್ನಿವೀರ್ಸ್ ಆ್ಯಂಡ್ ಪುಷ್ ದಮ್ ಇನ್ ಟು ದ ವಾರ್ ಸಿಚುವೇಶನ್. ಎರಡನೇದು ಬಂದು ಫಾರ್ ಪೀಪಲ್, ಮೋರ್ ಆ್ಯಂಡ್ ಮೋರ್ ಪೀಪಲ್ ದೇ ಕ್ಯಾನ್ ಕಂಪಲ್ಸರಿ ರಿಟೈರ್ಮೆಂಟ್ ಕೊಟ್ಟು ಹೊಸದನ್ನು ತಗೊಂಡ್ಬಂದು ಅದನ್ನು ಒಂದು ಕಾಂಟ್ರಾಕ್ಟ್ ಸಿಸ್ಟಮ್ ಥರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರಂತ ಒಂದು ನನ್ನ ಚಿಂತನೆ. ಅದು ನಾನು ಐ ವಿಲ್ ನಾಟ್ ಸೇ ಇಟ್ಸ್ ಅ ಜನರಲ್ ಥಿಂಗ್, ಬಟ್ ಐ ಆಮ್ ಥಿಂಕಿಂಗ್ ಅದು. ಸೊ ಈಗ ಈ ಕಾಂಟ್ರಾಕ್ಟ್ ಲೇಬರ್ ಅಬಾಲಿಷನ್ ರೆಗ್ಯುಲೇಷನ್ ಆ್ಯಕ್ಟ್ ಪ್ರಕಾರ ನಾವು ನೋಡಿದ್ರೆ 1970 ಈಗ ಸಿಸ್ಟಮ್ ಆಗಿದೆ ಅಂದರೆ, ಬಂದು ನಾನು ಒಂದು ಕಾಂಟ್ರಾಕ್ಟ್ ಆಗಿದ್ದರೆ ನಾನು ಎಂಪ್ಲಾಯ್ಮೆಂಟ್ ಮಾಡಿದ ಮೇಲೆ, ಸಪೋಸ್ ಐ ಆಮ್ ಹೈರಿಂಗ್ ಒಂದು 500 ವರ್ಕರ್ಸ್ನ ಹೈರ್ ಮಾಡ್ತಾ ಇದ್ದೀನಿ ಅಂದರೆ, ಹೈರ್ ಮಾಡಿದ ಮೇಲೆ ನಾವು ಹೋಗಿ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಅದು ಆ್ಯಕ್ಚುಲಿ ಆಗಿ ಬಂದು ಅದು ತಪ್ಪೋದು. ಫಸ್ಟು ಬಂದು ನಾನು ರಿಜಿಸ್ಟರ್ ಮಾಡಬೇಕು ಆಸ್ ಎನ್ ಕಾಂಟ್ರಾಕ್ಟರ್, ಆಸ್ ಅನ್ ಎಂಪ್ಲಾಯರ್, ದಟ್ ಐ ವಿಲ್ ಬಿ ಹೈರಿಂಗ್ ದಿ ವರ್ಕರ್ಸ್, ಸೊ ದಟ್ ದ ಸಿಸ್ಟಮ್ ವಿಲ್ ಬಿ ಇನ್ ಪ್ಲೇಸ್. ಅದು ಬಿಟ್ಬಿಟ್ಟು ಬಂದು ನಾನು 100 ವರ್ಕರ್ಸ್ನ ಹೈರ್ ಮಾಡಿದ್ರೆ ಅಲ್ಲಿ ನಾನು 50 ವರ್ಕರ್ಸ್ನ ಹೈರ್ ಮಾಡಿದ್ದೀನಿ ಅಂತ ರಿಜಿಸ್ಟರ್ ಮಾಡೋದು. ಆ ಥರ ಗೋಲ್ಮಾಲ್ಗಳು ಬಂದು ಕಾನೂನಲ್ಲಿ ಎಷ್ಟೋ ಲೂಪ್ ಹೋಲ್ಸ್ ಇದೆ. ಅದರಲ್ಲಿ ಇದನ್ನು ಒಂದು ದೊಡ್ಡ ಒಂದು
ಪ್ರಾಬ್ಲಮ್ ಆಗ ನನಗೆ ಕಾಣಿಸ್ತಾ ಇದೆ. ಸೆಕೆಂಡ್ಲಿ, this act, which is also part of the ಈ ಸೋ ಕಾಲ್ಡ್ 4 ಲೇಬರ್ ಕೋರ್ಸ್ನಲ್ಲಿ ಅದನ್ನು ಮೆರ್ಜ್ ಆಗ್ತಾ ಇದೆ, ಸಬ್ಸಿಮ್ ಆಗಿದೆ. ಅದ್ರ ಬಗ್ಗೆ ನಾವು ತುಂಬ ಚಿಂತನೆ ಮಾಡೋದ್ರಲ್ಲಿನೂ ಬಂದು ಪ್ರಯೋಜನ ಇಲ್ಲ ಅಂತ ಕಾಣ್ತಾ ಇದೆ. ಬಿಕಾಸ್ ದೇ ಇಸ್ ಗೋಯಿಂಗ್ ಟು ಬ್ರಿಂಗ್ ದಿ ಎಲ್ಲನೂ ಜಾರಿಗೆ ತೊಗೊಂಡು ಬರ್ತಾ ಇದ್ದಾರೆ. ಮೋಸ್ಟ್ಲಿ ನೆಕ್ಸ್ಟ್ ಸೆಷನ್ನಲ್ಲಿ ಬರ್ಬೋದು ಅಂತ ಕಾಣಿಸ್ತದೆ. ಬಟ್ ದ ಪ್ರಾಬ್ಲಮ್ ಈಸ್, ಈಗ ಕೇಂದ್ರ ಸರ್ಕಾರ, ಪರ್ಟಿಕ್ಯುಲರ್ಲಿ ದಿ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ದೇ ಹ್ಯಾವ್ ಕಮ್ ಔಟ್ ವಿತ್ ದಿ ಡ್ರಾಫ್ಟ್ ಲೇಬರ್ ಪಾಲಿಸಿ 2025 ಅಂತ. ಆ ಡ್ರಾಫ್ಟ್ ಲೇಬರ್ ಪಾಲಿಸಿನಲ್ಲಿ ಅವರು ಚೂರೆ ಚಂದ್ರನೋ ಎಲ್ಲರ ಕೈನಲ್ಲಿ ಕೊಡ್ತಾ ಇದ್ದಾರೆ. ಅಫ್ಕೋರ್ಸ್ ಅದು ನೂರಾರು ಕ್ರಿಟಿಸಿಸಮ್ ಬಂದಿದೆ. ವೆನ್ ಯು ಲುಕ್ ಅಟ್ ದಿ ಜನರಲಿ, ಎಲ್ಲರಿಗೂ ಸೋಷಿಯಲ್ ಸೆಕ್ಯೂರಿಟಿ, ಸಾಮಾಜಿಕ ಭದ್ರತೆ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ಲೇಬರ್ಗೆ ಒಳ್ಳೆ ವೇಜಸ್ ಕೊಡ್ತೀವಿ, ಏನೇನೋ ಇದೆ ಅದರಲ್ಲಿ. If you look at it on the face of it, no, it sounds really great. But ಒಳಗಡೆ ನೋಡಿದ್ರೆ, ಆಸ್ ಮೈ ಫ್ರೆಂಡ್ ಕಾಮ್ರೇಡ್ ವಾಸ್ ಸೇಯಿಂಗ್, ಅವರು ಯಾವ ರೀತಿಯಲ್ಲಿ ಆ ಹಿಂದುತ್ವನ ಬಂದು ಒಳಗಡೆ ತಗೊಂಡು ಬರೋಕ್ಕೆ ಸಾಧ್ಯ ಇದೆಯೋ ಅದೆಲ್ಲ ಬಂದು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಟ್ಸ್ ಎ ಡ್ರಾಫ್ಟ್ ಪಾಲಿಸಿ, ಬಟ್ ಈವನ್ ಇಟ್ ಇಸ್ ನಾಟ್ ಅ ಮಸ್ಟ್ ಫಾರ್ ಎನಿ ಗವರ್ಮೆಂಟ್ ಟು ಈವನ್ ದೋ ಫಾರ್ ಎನಾಕ್ಟ್ಮೆಂಟ್ ಆಫ್ ಎನಿ ಲಾ. ಪಾಲಿಸಿ ಇಸ್ ಇಂಪಾರ್ಟೆಂಟ್, ಬಟ್ ಇಟ್ಸ್ ನಾಟ್ ಅ ಮ್ಯಾಂಡೇಟರಿ ದಟ್ ಪಾಲಿಸಿ ಶುಡ್ ಬಿಕಮ್ ಅ ಲಾ. ಸೊ ಆದ್ದರಿಂದ ಅವ್ರು ಬಂದು ಧಾರಾಳವಾಗಿ ನಾವು ಇದು ಮಾಡ್ತೀವಿ, ಲೇಬರ್ಗೆ ಅದು ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಬಟ್ ನಿಜ ಅಂಶ ಏನಂದರೆ, ಈವನ್ ದೋ ಅವರ್ ಕಾನ್ಸ್ಟಿಟ್ಯೂಷನ್ ಗ್ಯಾರಂಟಿ ಸರ್ಟನ್ ಪ್ರೊವಿಷನ್ಸ್, ಆ್ಯಂಡ್ ಅದು ಆರ್ಟಿಕಲ್ 14 ಆಗಿರ್ಬೋದು, 21 ಆಗಿರ್ಬೋದು, 39 ಆಗಿರ್ಬೋದು, 40 ಆಗಿರ್ಬೋದು, 42 ಆಗಿರ್ಬೋದು. ಇಟ್ ಗ್ಯಾರಂಟೀಸ್ ಫ್ರಮ್ ಮಿನಿಮಮ್ ವೇಜಸ್ ಟು working condition, equal wages, equal remuneration. So many provisions are there, but nothing is in practical ನೋಡಿದ್ರೆ nothing is happening. ಇನ್ನೂ ಸ್ವಲ್ಪ ದಿವಸದಲ್ಲಿ ಲೇಬರ್ ಎಲ್ಲಿ ಇರ್ತಾರೆ ಅಂತ, ಅವರು ಸ್ಥಿತಿಗತಿ ಯಾವ ಥರ ಇರ್ತದೆ ಅಂತ ನಾವು ಇಮ್ಯಾಜಿನ್ ಮಾಡೋದಕ್ಕೆ ಕಷ್ಟ ಆಗ್ತದೆ. ಆ ಥರ ಲೆವೆಲ್ನಲ್ಲಿ ಹೋಗ್ತಾ ಇದ್ದಾರೆ. ನಮ್ಮ ಕಾಮ್ರೇಡ್ ಹೇಳ್ತಾರೆ, ಯಾರನ್ನ ಅದ್ರ ಬಗ್ಗೆ ಮಾತಾಡಿದ್ರೆ ವಿ ಆರ್ ಆಂಟಿ ನ್ಯಾಷನಲ್ಸ್, ಅರ್ಬನ್ ನಕ್ಸಲೈಟ್ಸ್ನ ಹೇಳ್ಬಿಡ್ತಾರೆ. ಹೋರಾಟ ಮಾಡಿದ್ರೆ ಇವರು ದೇಶದ್ರೋಹಿಯನ್ನು ಹೇಳ್ಬಿಡ್ತಾರೆ. ಈ ಥರ ಒಂದು ವಾತಾವರಣದಲ್ಲಿ ಒಂದು ಭಯ ಬಂದು ಒಂದು ಇಟ್ಸ್ ಆಲ್ರೆಡಿ ಬೀನ್ ಕ್ರಿಯೇಟೆಡ್. ದಟ್ ಕೈಂಡ್ ಆಫ್ ಎನ್ವೈರ್ನ್ಮೆಂಟ್ ಹಸ್ ಬೀನ್ ಕ್ರಿಯೇಟೆಡ್ ದಟ್ ನೋಬಡಿ ಶುಡ್ ರೈಸ್ ಅ ವಾಯ್ಸ್ ಅಗೇನ್ಸ್ಟ್ ದಿ ಗೌರ್ಮೆಂಟ್ ಥರ. ಈಗ ವೆನ್ ಇಟ್ ಕಮ್ಸ್ ಟು ಕನ್ಸ್ಟ್ರಕ್ಷನ್ ಸೆಕ್ಟರ್, ವಿಚ್ ಇಸ್ ಮೈ ಮೇನ್ ಸೆಕ್ಟರ್, ಈ ಕನ್ಸ್ಟ್ರಕ್ಷನ್ ಸೆಕ್ಟರ್ನಲ್ಲಿ ಒಂದು ಮೇಜರ್ ಪ್ರಾಬ್ಲಮ್ ಏನಂದರೆ, ದೇರ್ ಇಸ್ ನೋ ನಿರಂತರ ಕಾರ್ಮಿಕ ಮಾಲೀಕರ ಸಂಬಂಧ ಇಲ್ಲ. ನೋ ಪರ್ಮನೆಂಟ್ ಎಂಪ್ಲಾಯರ್ ರಿಲೇಷನ್ಶಿಪ್. ಸೊ ದಿಸ್ ಸೆಕ್ಟರ್ ಇಸ್ ಫುಲ್ ಆಫ್ ಕಾಂಟ್ರಾಕ್ಟಿಂಗ್, ಸಬ್ ಕಾಂಟ್ರಾಕ್ಟಿಂಗ್ ಆ್ಯಂಡ್ ಸಬ್ ಕಾಂಟ್ರಾಕ್ಟಿಂಗ್. ಅದರಿಂದ ಯಾರು ಇದು ನಿಜ ಮಾಲೀಕರು? ಮೆನಿ ಬಿಗ್ ಕಾಂಟ್ರಾಕ್ಟ್ನಲ್ಲಿ ಯಾರು ಮಾಲೀಕರು ಅಂತ ಗೊತ್ತಾಗೋದಿಲ್ಲ. ದಿಸ್ ಇಸ್ ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ದಿಸ್ ಕನ್ಸ್ಟ್ರಕ್ಷನ್ ಸೆಕ್ಟರ್. ಸೊ ಹೂ ಇಸ್ ದಿ ಪರ್ಸನ್ ಇನ್ ಚಾರ್ಜ್ ಆಫ್ ಗಿವಿಂಗ್ legally liable to give all the facilities, welfare, social security and the dodda question mark. So with this kind of problem, what we thought that a tripartite board may be better. A tripartite board can play a role of a employer. ಒಂದು ಮಾಲೀಕರ ಬದಲಾಗಿ ಒಂದು ಮಂಡಳಿ ಈ ಕೆಲಸನ ಮಾಡ್ಬೋದು ಅಂತ ಅದನ್ನು ಬಂದು ಜಸ್ಟಿಸ್ ಬಿ ಆರ್ ಕೃಷ್ಣಯ್ಯರವರ ನಾಯಕತ್ವದಲ್ಲಿ ನಾವು 1986 ಇಸ್ವಿನಲ್ಲಿ ನಾವೇ ಡ್ರಾಫ್ಟ್ ಮಾಡಿ, ಪ್ರೊಫೆಸರ್ ಬಾಬು ವಾಸ್ ಆಲ್ಸೋ ದೇರ್, ಆ್ಯಂಡ್ ನಾವೇ ಡ್ರಾಫ್ಟ್ ಮಾಡಿ ಅದನ್ನು ಬಂದು 10 ವರ್ಷಕ್ಕೆ ಹೋರಾಟ ಮಾಡಿ 1996ನಲ್ಲಿ ಅದನ್ನು ಒಂದು ಕಾನೂನಾಗಿ ತೊಗೊಂಡು ಬಂದ್ವಿ. ಕಾನೂನು ಬಂದ ಮೇಲೆ ಆ ಕಾನೂನು ಬಂದು ಸ್ಟೇಟ್ ಲೆವೆಲ್ನಲ್ಲಿ ಜಾರಿ ಮಾಡೋದಕ್ಕೆ 10 ವರ್ಷಗಳು ಹೋರಾಟ ಮಾಡಿದ್ವಿ. 10 ವರ್ಷಗಳು ಹೋರಾಟ ಮಾಡಿದ ಮೇಲೆ 2007 ಇಸ್ವಿನಲ್ಲಿ ಒಂದು ಬೋರ್ಡ್ ಬಂತು. ಸೊ ವಿ ಆರ್ ಗೆಟಿಂಗ್ ಸರ್ಟನ್ ಬೆನಿಫಿಟ್ಸ್, ನೋ ಡೌಟ್ ಅಬೌಟ್ ಇಟ್. ಅದರಲ್ಲಿ ಹಣ ಇದೆ, ಅದು ಯಾವ ಥರ ಯೂಸ್ ಆಗ್ತದೆ ಅಂತ ಅದ್ರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಸಿ ವೈ ಐ ಆಮ್ ಸೇಯಿಂಗ್ ದಿಸ್, to come, one of the solutions, what I think, one of the solutions can be that provision of living wage and provision of social security.
ಪ್ರೊವಿಷನ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ ಸಾಮಾಜಿಕ ಭದ್ರತೆ ಹಾಗೂ ಲಿವಿಂಗ್ ವೇಜ್ ಕಾರ್ಮಿಕರು ಕೊಟ್ಟರೆ ಈ ಕಾಂಟ್ರಾಕ್ಟ್ ಲೇಬರ್ ಪ್ರಶ್ನೆಗಳೊಂದು ಹೊರಗಡೆ ಬರ್ಬೋದು ಅಂತ ನಾನು ಒಂದು ಐ ಆಮ್ ಜಸ್ಟ್ ಥಿಂಕಿಂಗ್. ಸೊ ಒನ್ ಆಫ್ ಅವರ್ ಸ್ಟ್ರಗಲ್ ಡೆಫಿನೆಟ್ಲಿ ಶುಡ್ ಬಿ ಫಾರ್ ಸೋಷಿಯಲ್ ಸೆಕ್ಯೂರಿಟಿ ಫಾರ್ ಆಲ್ ವರ್ಕರ್ಸ್. ಅಕಾರ್ಡಿಂಗ್ ಟು ಈ ಡ್ರಾಫ್ಟ್ ಪಾಲಿಸಿ ಪ್ರಕಾರ 500 ಮಿಲಿಯನ್ ವರ್ಕರ್ಸ್ ಆರ್ ದೇರ್. ಅದು 50 ಕೋಟಿ ಕಾರ್ಮಿಕರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ 5 ಕೋಟಿಗೆ ಮೇಲೆ ಇದ್ದಾರೆ ಕಾರ್ಮಿಕರು. ಅದರಲ್ಲಿ ಎಲ್ಲರಿಗೂ ಗೊತ್ತಿದೆ 92% 92% ಬಂದು ಅಸಂಘಟಿತ ವಲಯಗಳಲ್ಲಿ ಕೆಲಸ ಮಾಡ್ತಾರೆ ಕಾರ್ಮಿಕರಾಗಿದ್ದಾರೆ. ಸೊ ಆ ಕಾರ್ಮಿಕರನ್ನು ಸೇರಿ ಸಂಘಟಿತ ಕಾರ್ಮಿಕರು ಎಲ್ಲರಿಗೂ ಸೇರಿ ನಾವು ಹೋರಾಟ ಮಾಡಬೇಕಂದ್ರೆ ಒಳ್ಳೆಯ ಸೋಷಿಯಲ್ ಸೆಕ್ಯೂರಿಟಿಗೆ ನಾವು ಡೆಫಿನೆಟಾಗಿ ಹೋರಾಟ ಮಾಡಬೇಕಂತ ಹೇಳಿ ಈ ಕಾಂಟ್ರಾಕ್ಟ್ ಲೇಬರ್ದು ಪ್ರಾಬ್ಲಮ್ಮು ನಾವು ಅಡ್ರೆಸ್ ಮಾಡೋದಕ್ಕೆ ಒಗ್ಗಟ್ಟಾಗಿ ಬಂದು ಹೋರಾಟ ಮಾಡೋದು ಒಳ್ಳೆಯದಂತ ಕಾಣಿಸ್ತದೆ ಅಂತ ಆ ಹೋರಾಟಕ್ಕೆ ನಮ್ಮ ಸಂಘಟನೆ ಪರವಾಗಿ ನಾನು ಬೆಂಬಲ ಕೊಡ್ತೀವಿ ಅಂತ ಹೇಳ್ತಿ. ಥ್ಯಾಂಕ್ಸ್ ಸರ್.